ಪಳ್ಳಿ ರಮೇಶನ್ ಅತ್ಯಂತ ಹಿರಿಯ ರಾಜಕೀಯ ಸಹಕಾರವಾದಿಗಳು, ರಾಜಕಾರಣಿಗಳು. ಪಾಪ ಅವರನ್ನು ಬಲಿಪಶು ಮಾಡಿದ್ದಾರೆ. ಹೌದು, ಯಲುವಹಳ್ಳಿ ರಮೇಶ್ ಅವರನ್ನು ಚೀಮೂಲ್ ನಿರ್ದೇಶಕರ ನಾಮನಿರ್ದೇಶಿತ ಸ್ಥಾನಕ್ಕೆ ನೇಮಕ ಮಾಡಿ ಹೊರಡಿಸಿದ್ದ ಆದೇಶ ಕೆಲವೇ ಗಂಟೆಗಳಲ್ಲಿ ರದ್ದಾಗಿರುವ ವಿಚಾರ ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ರಾಜಕಾರಣದಲ್ಲಿ ಹೊಸ ಚರ್ಚೆಗೆ ನಾಂದಿ ಹಾಡಿದೆ. ಹಿರಿಯ ರಾಜಕಾರಣಿ ಹಾಗೂ ಸಹಕಾರ ಕ್ಷೇತ್ರದ ರಾಜ್ಯ ಮಟ್ಟದ ನಾಯಕ ಯಲುವಹಳ್ಳಿ ರಮೇಶ್ ಅವರನ್ನು ನಿರ್ದೇಶಕ ಸ್ಥಾನಕ್ಕೆ ಇಳಿದು ಚುನಾವಣೆಗೆ ಸ್ಪರ್ಧಿಸುವ ಪರಿಸ್ಥಿತಿ ನಿರ್ಮಾಣವಾಗಿದ್ದೇ ಅವರ ರಾಜಕೀಯ ಸ್ಥಿತಿಗೆ ಸಾಕ್ಷಿ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಟೀಕಿಸಿದ್ದಾರೆ. ಚುನಾವಣೆಗೆ ಸಮರ್ಪಕ ತಯಾರಿ ಇಲ್ಲದೆ ಕೊನೆಯ ಕ್ಷಣದಲ್ಲಿ ಒತ್ತಾಯಪೂರ್ವಕವಾಗಿ ಕಣಕ್ಕಿಳಿಸಿ ಸೋಲಿಸಿದ್ರು. ಬಳಿಕ ನಾಮನಿರ್ದೇಶಿತ ನಿರ್ದೇಶಕರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದ ಕೇವಲ 3 ಗಂಟೆಗಳಲ್ಲೇ ಇದನ್ನು ವಾಪಸ್ ಪಡೆಯಲಾಗಿದೆ ಎಂದು ಸುಧಾಕರ್ ಆರೋಪಿಸಿದ್ದಾರೆ. ಯಲುವಹಳ್ಳಿ ರಮೇಶನ್ ಅತ್ಯಂತ ಹಿರಿಯ ರಾಜಕೀಯ ಸಹಕಾರವಾದಿಗಳು, ರಾಜಕಾರಣಿಗಳು. ಪಾಪ ಅವ್ರಿಗೆ ಈ ಒಂದು ಚೀಮೂಲ್ನ ನಿರ್ದೇಶಕರ ಸ್ಥಾನಕ್ಕೆ ಅವರ ಭಾವನೆಯನ್ನು ಕೂಡ ನಾನು ನೋಡಿದೆ. ಅವರು ಅಲ್ಲಿಂದ ಇಲ್ಲಿಗೆ ಇಳಿದಿದ್ದಾರ ಅಂತ ನನಗೆ ಯೋಚನೆ ಆಗಿದೆ. ಮತ್ತು ಅವರನ್ನು ಬಲಿಪಶು ಮಾಡಿದ್ದಾರೆ. ಮೊದಲನೇದು, ಚುನಾವಣೆ ಅದಕ್ಕೆ ಬೇಕಾದಂಥ ತಯಾರಿ ಇಲ್ಲದಿದ್ದರೆ ಕಳೆಯ ಗಳಿಗೆಯಲ್ಲಿ ಅವ್ರನ್ನ ಒತ್ತಾಯಪೂರ್ವಕವಾಗಿ ಅವರನ್ನು ಎಲೆಕ್ಷನ್ಗೆ ನಿಲ್ಲಿಸಿ ಸೋಲಿಸಿದ್ರು ಇವರೇ. ಈಗ ಪಾಪ ಅವ್ರಿಗೆ ಗೊತ್ತೂ ಇಲ್ಲ, ಅವರ ಹೆಸರನ್ನು ತಂದು ನಾಮಕರಣ ಮಾಡಿದರು. ನಾಮಕರಣ ತಂದು 3 ಗಂಟೆಯಲ್ಲೇ ಆದೇಶ ವಾಪಸ್ ತಗೊಂಡು, ಯಾರಿಗೆ ಈ ಸರ್ಕಾರದಲ್ಲಿ 3 ಕಾಸಿಗೆ ಮರ್ಯಾದೆ ಇದೆಯಾ ಇಲ್ವಾ ಅನ್ನೋದು ಜನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇಲ್ವಾ? ನಾನು ಬಾಯ್ಬಿಟ್ಟು ನಾನು ಹೇಳ್ಬೇಕಾ? ಆದೇಶ ತಂದು 3 ಗಂಟೆಗೆ ಆದೇಶನ ಹಿಂತೆಗೆದುಕೊಂಡಿದ್ದಾರೆ ಅಂದರೆ ಈ ಕ್ಷೇತ್ರದ ಶಾಸಕರಿಗೆ ಎಷ್ಟು ಗೌರವ ಇದೆ ಈ ಸರ್ಕಾರದಲ್ಲಿ ಅನ್ನೋದನ್ನ ಜನ ಅರ್ಥ ಮಾಡ್ಕೊಳ್ಳಿ. ಈಗ ಯಾವಾಗಾದರೂ ಆಗಿತ್ತಾ ನಮಗೆ ಜೀವನದಲ್ಲಿ? ಅದನ್ನು ಅರ್ಥ ಮಾಡ್ಕೊಳ್ಳಿ. ಇದರಿಂದ ಕ್ಷೇತ್ರದ ಶಾಸಕರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇರುವ ಗೌರವ ಎಷ್ಟಿದೆ ಎಂಬುದು ಸ್ಪಷ್ಟವಾಗುತ್ತದೆ ಎಂದು ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಸುಧಾಕರ್ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಯಲುವಹಳ್ಳಿ ರಮೇಶ್ ಅವರನ್ನು ಶಾಸಕ ಪ್ರದೀಪ್ ಈಶ್ವರ್ ರಾಜಕೀಯವಾಗಿ ಬಲಿಪಶು ಮಾಡಲಾಗಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಚೀಮೂಲ್ ನಾಮನಿರ್ದೇಶನ ಆದೇಶ ರದ್ದು ಒಂದೆಡೆ ಕಾಂಗ್ರೆಸ್ನೊಳಗಿನ ರಾಜಕೀಯ ಬೆಳವಣಿಗೆಗೆ ಕಾರಣವಾಗಿದ್ದರೆ, ಮತ್ತೊಂದೆಡೆ ಸುಧಾಕರ್ ಪ್ರದೀಪ್ ಈಶ್ವರ್ ನಡುವಿನ ವಾಕ್ಸಮರಕ್ಕೆ ಮತ್ತಷ್ಟು ಕಾವು ನೀಡಿದೆ. ತಾಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಯಲುವಹಳ್ಳಿ ರಮೇಶನ್ ಅತ್ಯಂತ ಹಿರಿಯ ರಾಜಕೀಯ ಸಹಕಾರವಾದಿಗಳು, ರಾಜಕಾರಣಿಗಳು. ಪಾಪ ಅವರನ್ನು ಬಲಿಪಶು ಮಾಡಿದ್ದಾರೆ.